ಸ್ಟಾಪ್ ಮಾಡಿ ಹಗ್ಗ ಹಾಕುವ. ಸ್ವಲ್ಪ ಮೇಲೆ ಅಂತ. ನಿನ್ನೆ ನಮ್ಮದು 2 ಟ್ರ್ಯಾಕ್ಟರು ಅರ್ಲಗದ್ದೆಯಲ್ಲಿ ಸಿಕ್ಕಾಕೊಂಡಿದ್ವು. ಹಾಗಾಗಿ ಈಗ ಈ ಗಾಡಿ ತೊಗೊಂಬಂದಿದ್ದೀವಿ. ಇದು 4 ವೀಲ್ ಡ್ರೈವು. ಇದರಿಂದ ಗಾಡಿನ ತೆಗಿಲಿಕ್ಕೆ ಆಗ್ತದ ನೋಡುವ. ನಿನ್ನೆ ಕತ್ಲೆ ಆಗಿರೋದ್ರಿಂದ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಇರೋದೇ 3 ಜನ ಇದ್ವಿ. ಗಾಡಿ ಎಬ್ಬಿಸ್ಲಿಕ್ಕೆ ಅದನ್ನೇ ಟ್ರೈ ಮಾಡಲಿಕ್ಕೆ 3 ಜನನೂ ಎಲ್ಲ ರೆಡಿ ಮಾಡ್ಕೊಂಬಿಟ್ವಿ. ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಈ ಮಾರ್ನಿಂಗ್ ಬಂದಿದ್ದೀವಿ. ಈಗ ನಿನ್ನೆ ನೈಟ್ ಇಲ್ಲೇ ಬಿಟ್ಟು ಹೋಗಿದ್ವಿ ಗಾಡಿಗಳನ್ನ. ನಾಟಿ ಗದ್ದೆಯಿಂದ ಹೊರಗೆ ತೆಗೆದ್ವಿ ನೈಟು. ಆದರೆ ಈ ಕಡೆಯಿಂದ ಡೌನ್ ಇದೆ. ಇದು ಈ ಕಡೆಯಿಂದ ಹೋಗವೆ ಗಾಡಿ ಎಲ್ಲ, ರಿಟರ್ನ್ ಬರ್ತಿಲ್ಲ. ನೋಡುವ ಏನೇನಾಗ್ತದೆ ಗೊತ್ತಿಲ್ಲ. ಯಾಕೋ ಪುಣ್ಯ ಮಳೆ ಒಂದಿಲ್ಲ. ಈ ಗಾಡಿ ಸಿಕ್ಕೊಂಡಿದೆ. ನಿನ್ನೆ ನೈಟ್ 1 ಗಂಟೆವರೆಗೂ ಇದಾಗಿದೆ. ಇಲ್ಲಿವರೆಗೂ ಹಿಂಗೆ ತೊಗೊಂಡ್ಬಂದ್ವಿ. ಆದರೆ ಇಲ್ಲಿ ಮುಂದೆ ಹೋಗ್ತಿಲ್ಲ ಗಾಡಿಗಳು. ಇದನ್ನು ಸಿಕ್ಕೊಂಡಿತ್ತು ಸಹ. ಇದನ್ನ ಎಬ್ಬಿಸಿ ಹೆಂಗೆ ಇಟ್ಟೋಗಿದ್ದೀವಿ. ಇದು ಇನ್ನೊಂದು 2-3 ಮಾರು ಮುಂದೆ ಹೋದರೆ ಮತ್ತೆ ಅದು ಸಿಕ್ಕಾಕೊಂಡ್ಬಿಡುತ್ತೆ. ಇಲ್ಲಿ ಹೋಗುವಾಗ ಇಳಿದು ಹೋಗ್ಬಿಟ್ಟಿತ್ತು ಗಾಡಿ ಎಲ್ಲ. ಬರುವಾಗ ಸುಮಾರು ತ್ರಾಸಾಗ್ತದೆ. ಇದೆ ನಟಿಗದ್ದೆ. ನೋಡುವ ಎಬ್ಸುವ. ಹುಡುಗರು ಜಾಸ್ತಿ ಬಂದಿದ್ದಾರೆ. ಈಗ ವಿಡಿಯೋ ಮಾಡಲಿಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಈ ಟ್ರ್ಯಾಕ್ಟರ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಬರಲಿ ಅಂತ ಈಗ ಬರ್ತಿದ್ದೀವಿ. ಆಗ್ತಿಲ್ಲ. ಇದು ಇದ್ರ ಹಾಗೆ ಸಿಕ್ಕಾಕೊಳ್ಳುವ ಚಾನ್ಸಸ್ ಇದೆ. ಸ್ಟಾಪ್ ಮಾಡಿ ಹಗ್ಗ ಹಾಕುವ. ಸ್ವಲ್ಪ ಮೇಲೆ ಬಿಟ್ಕೊಂಡು ಅಂತೀವಿ. ಎಲ್ಲದು ಒಳಗೆ ಹೋಗ್ತದೆ. ಇವಾಗ ಈ ರೋಪ್ ಹಾಕಿ ಎಬ್ಸುವ ವಿಧಾನ ಹೆಂಗೆ ತೋರಿಸ್ತೀವಿ. ನೋಡ್ರಿ ಪವನಲ್ಲೇ ಅಲ್ಲಿ ಗಾಡಿ ಕಟ್ಟಿ ಬಂದು ಈಗ ಗಿಡ ಕಟ್ತಾ ಇದೀವಿ. ಅಲ್ಲ ಗಿಡಕ್ಕೆ ಹಗ್ಗ ಕಟ್ಟಿ ಗಾಡಿ ಇಳಿಸ್ಲಿಕ್ಕೆ ರೆಡಿ ಮಾಡಿದ್ದಾರೆ.
ತಪ್ಪ ಈಗ ಹಗ್ಗದ್ದು ಕೆಲಸ ಮುಗಿದು ಟ್ರ್ಯಾಕ್ಟರ್ ಹಚ್ಚಿದ್ವಿ. ಹೌದ್ರಿ, ಮತ್ತೆಂತ ಮಾಡಿದ್ರಿ? ಈಗ ಸಣ್ಣ ಗಾಡಿಗೆ ದೊಡ್ಡ ಗಾಡಿ ಕಟ್ಟಿವಿ. ಹಾಕಿ ಕುಂದ್ರಲಿ ಅದ್ರ ಮೇಲೆ. ಅದಲ್ಲ ನಮ್ಮ ಶಶಿ, ಈ ಗಾಡಿ ಅದಕ್ಕೆ ತರ್ತೀವಿ ಸುಮ್ಮನೆ ಈ ಗಾಡಿ ಸಿಗಿಸ್ತೀವಿ ಅಂತ ಹೇಳ್ಕೊಂಬಂದು ಗೊತ್ತಾಗಲಿ ನಮ್ದು. ಗಾಡಿ ತೋರ್ಸು ಸರಿ, ನೀರು ಬಾಹುಬಲಿ ಅಲ್ಲೆಲ್ಲ ಸಿಕ್ಕೋತ್ರು. ಈಗ ಒಂದು ಗಾಡಿ ಹೊರಗೆ ಹಾಕಿವಿ, ಇನ್ನೊಂದು ಗಾಡಿ ಬಂದಿದೆ ಇಲ್ಲಿ. ಇದೊಂದು ಹೊರಗೆ ಹಾಕಿದ್ರೆ ಆತ. ಶಶಿ, ಯಾವತ್ತ ಇದು ಗಾಡಿ ಇವು? ನಿನ್ನೆ ರಾತ್ರಿ, ಇನ್ನು ರಾತ್ರಿಯಿಂದ ಇಲ್ಲೇ ಬಂದಿದ್ದು ಗಾಡಿ. ಇನ್ನು ಮಧ್ಯಾಹ್ನದಿಂದ ಇಲ್ಲೇ ಅದಾವ. ತೋ ಗಾಡಿ ಅಲ್ಲಿಂದ ಅಲ್ಲಿ ಮಟ ಇಲ್ಲ ಗಾಡಿ ಈಗ ಆ ಗಾಡಿಯಿಂದ ಇಲ್ಲಿ ಇರ್ತದೆ. ಸರ್ಲಿ ಹಾಗೆ ಹರಿದಿತ್ತೆ ಸರ್ಲಿ. ಜಗ್ ಬಿಡೋಗು. ಬಿಡೋಗು ಕಾಲ ಹಾಕಿ ಸಿಗ್ಸ್ಕೊಂಡಿ. ಗಾಡಿ ಎಬ್ಸ್ಬೇಕಾರೆ ಯಾವತ್ತು ಇಂಥ ಗಂಟೆ ಹಾಕ್ಬೇಕು, ಒಳ್ಳೆ ಗಂಟು ಬೀಳಲ್ಲ, ಬಿಡ್ಸೋದು ಈಜಿ ಆಕೈತದ. ಇಷ್ಟು ಮಾಡಿಬಿಟ್ರೆ ಆತ. ದೊಡ್ಡ ಗಾಡಿ ಜಟ್ಕಾ ಹೊಡೆದು ತೆಗಿದ್ರೆ ಏನಾಗಲ್ಲ. ಅದು ಗಂಟು ಫಸ್ಟ್ ಸಿಕ್ಕೊಂಡಿದ್ದು ಗಾಡಿ ಇದು ಸಿಕ್ಕೊಂಡಿತ್ತು. ಆಮೇಲೆ ಲಾಸ್ಟಿಗೆ ಈ ಗಾಡಿ ಬಂದು ಎಬ್ಸಿದಕ್ಕೆ 3 ಗಾಡಿ ಹೊರಗೆ ಬಂದವು.